ಅಂಕಲ್ ನೈಟ್ ಡ್ಯೂಟಿ ಅಂಕಲ್ದು ರೂಮ್ ಒಳಗಡೆ ಬಂದಿದ್ರಂತೆ ಸರ್. ಶುಕ್ರವಾರ ನೈಟ್ ಹಂಗಾಗಿರೋದು ಸರ್. ಅದನ್ನ ಅವರೆಲ್ಲ ಅಂದರೆ ರೂಮ್ಮೇಟ್ಸ್ ಇರೋರೆಲ್ಲ ರೂಮಲ್ಲಿ ಇರೋರೆಲ್ಲ ಸೇರ್ಕೊಂಡು ಆಂಟಿಗೆ ಕಂಪ್ಲೇಂಟ್ ಮಾಡಿದ್ರು. ಆಂಟಿ ಹತ್ರದಲ್ಲೇ ಇರ್ತಾರಲ್ಲ ಸರ್, ಅವ್ರ ಹತ್ರ ಮಲ್ಕೊಳ್ತಾರೆ. ಅಲ್ಲಿ ಸಹ ಅಡುಗೆ ಸಹಾಯಕ್ಕೆ ಆಂಟಿಗೆ ಎಲ್ಲರೂ ಸರ್ ಅಡುಗೆ ಮಾಡೋ ಆಂಟಿಗೆ ಹೇಳಿದ್ರೆ ಆ ಆಂಟಿ ಕೂಡ ಹೇಳಿದಂತೆ ಹೌದು ಅದೇ ಶರ್ಟ್ ಹಾಕ್ಕೊಂಡಿದ್ರು, ನಾನು ನೋಡಿದೆ ಸರ್ಗೆ ಹೇಳಿದೆ ನಾವು ಅಂತ ಹೇಳ್ಬಿಟ್ಟು FPS ಸರ್ಗೆ ಹೇಳಿದ್ದಾರೆ ಸರ್. ಅಲ್ಲಿ FPS ಸರ್ಗೆ ಹೇಳಿದಾಗ ಮಕ್ಕಳೆಲ್ಲರೂ ಒಪ್ಕೊಂಡಿದ್ದಾರೆ ಸರ್, ಬಂದಿದ್ರು ಅಂಕಲ್ಲು ನೋಡಿದೆ ಅಂತ ಹೇಳ್ಬಿಟ್ಟು. ಅವರೆಲ್ಲ ಕೂಡ ಹತ್ಕೊಂಡು ಪೇರೆಂಟ್ಸ್ಗೆಲ್ಲ ಫೋನ್ ಮಾಡಿ ಪೇರೆಂಟ್ಸ್ನೆಲ್ಲ ಕರೆಸಿದ್ರು ಸರ್ ಅಲ್ಲಿಗೆ. ಈ ಹುಡುಗಿನಿ ನಮಗೆ ಶನಿವಾರ ಕಾಲ್ ಮಾಡಿದ್ಲು ಸರ್, ಹಿಂಗೆಲ್ಲ ಬಂದಿದ್ರು ಅಂತ ಹೇಳ್ಬಿಟ್ಟು ನಮಗೆ ಫೋನ್ ಮಾಡಿ ಹೇಳಿದ್ರು ಸರ್. ಶನಿವಾರ ಹುಡುಗಿನ ಮನೆಗೆ ಕಳಿಸ್ಬಿಟ್ಟು ಸರ್, ಹುಡುಗಿನ ಒಬ್ಬಳನ್ನ ಕಳಿಸಿದ್ರು ಸರ್ ಮನೆಗೆ, ಕಾಪಿಯವ್ರು ಅಂತ. ಹುಡುಗಿನ ಕರ್ಕೊಬಂದಿದ್ವಿ ಸರ್ ನಾವು. ಶನಿವಾರ ಭಾನುವಾರ ಏನು ಮಾತಾಡ್ಕೊಂಡ್ರೋ ಗೊತ್ತಿಲ್ಲ ಸರ್. ಸೋಮವಾರ ಫೋನ್ ಮಾಡಿದ್ವಿ ಸರ್, ಟೀಚರ್ಸ್ ಫೋನ್ ಮಾಡಿಬಿಟ್ಟು ಹುಡುಗಿನ ಕರ್ಕೊಬನ್ನಿ ಅಂತ ಹೇಳಿದ್ರು ಸರ್. ಅಪ್ಪ ಹ್ಯಾಂಡಿಕ್ಯಾಪ್ಟ್ ಕರ್ಕೊಂಡು ಹೋಗೋಕ್ಕಾಗಲ್ಲ, ತಾತ ಯಾರು ಮನೆ ಹತ್ರ ಯಾರೂ ಇರಲಿಲ್ಲ ಸರ್, ಹುಡುಗಿ ಒಬ್ಳಿದ್ರು ಸರ್. ಇಲ್ಲಿ ಕರ್ಕೊಬರೋಕ್ಕಾಗಲ್ಲ ಸರ್, ನಾನು ಮಂಗಳವಾರ ನಾನೇ ಕರ್ಕೊಬರ್ತೀನಿ ಅಂತ ಹೇಳಿದೆ ಸರ್. ಮಂಗಳವಾರ ಬೆಳಗ್ಗೆ ಅಲ್ಲಿಗೋದೆ ಎಲ್ಲ ಪೇರೆಂಟ್ಸು ಫಸ್ಟ್ ಬಂದಾಕಿದ್ರು ಸರ್. ನಮ್ದು ಇಲ್ಲಿಂದ ಬರೋಷ್ಟೊಳಗಡೆ ದೂರ ಆಯಿತು, ತಾತ ಕರ್ಕೊಬಂದ್ರು ಸರ್. ನಾನು ಅವತ್ತು ಕಾಲೇಜ್ ಹತ್ರದಿಂದ ಕಾಲೇಜ್ಗೆ ಹೋದೆ, ಹಂಗೆ ಬಂದೆ ಸರ್ ಹುಡುಗಿ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಹೋಗಿ ಎಲ್ಲ ಪೇರೆಂಟ್ಸ್ ಲಾಸ್ಟ್ ನಾವೇ ಸರ್ ಹೋಗಿದ್ದು. ಅಲ್ಲೋಗಿ ನೋಡಿದ್ರೆ ಏನು ಹೇಳಿದ್ರು ಅಂದರೆ ನನ್ನ ತಂಗಿದೇ ತಪ್ಪು, ಆ ಹುಡುಗಿನೇ ಬೇಕು ಅಂದರೆ ಅವ್ಳಿಗೆ ಆ ಸ್ಕೂಲಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಅವಳೆಲ್ಲ ಕಂಪ್ಲೇಂಟ್ ಮಾಡಿರೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸರ್. ಅಲ್ಲಿ ಪೇರೆಂಟ್ಸ್ ಎಲ್ಲರೂ ಕೂಡ ನನ್ನ ತಂಗಿದೇ ತಪ್ಪು ಅಂತ ಹೇಳಿದ್ರು ಸರ್. ಅಲ್ಲಿ ಅವರು ನನ್ನ ತಂಗಿ ಕಾಲಿಕ್ಕೊಂದಂತೆ ಸರ್, ಹುಡುಗಿಗೆ ಕಾಲಿಕ್ಕೊಂಡು ಕೇಳಿದ್ರಂತೆ ಸರ್ ಮ್ಯಾಮ್. ಯಾವ ಹುಡುಗಿಗೆ? ರೂಮ್ಮೇಟ್ಸ್ ಎಲ್ಲರಿಗೂ ಹೇಳಿದಂತೆ ಸರ್, ಕಾಲಿಕ್ಕೊಂಡು ಮ್ಯಾಮ್ನ ಕೇಳಿ ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂತ. ಕಾಲಿಕ್ಕೊಂಡು ಕೇಳೋ ಅವಶ್ಯಕತೆ ಇದ್ದಿದ್ದು ಅವ್ಳು ಫೋನ್ ಮಾಡೋ ಪೇರೆಂಟ್ಸ್ ಹತ್ಕೊಂಡು ಫೋನ್ ಮಾಡೋ ಅವಶ್ಯಕತೆ ಏನಿತ್ತು ಸರ್? ನನ್ನ ತಂಗಿ ಹೇಳ್ಕೊಟ್ಟಿದ್ದೆ. ಅವ್ರ ಪೇರೆಂಟ್ಸ್ ಬೇರೆ ಪೇರೆಂಟ್ಸ್ ಕೂಡ ಎಲ್ಲರೂ ಎಷ್ಟು ಕೋಪದಿಂದ ಬಂದಿದ್ರು ಸರ್. ಅಲ್ಲಿ CC ಕ್ಯಾಮ್ರಾಸ್ ಇಲ್ಲ ಸರ್, ಅಲ್ಲಿ ಸ್ಕೂಲಲ್ಲಿ ಇದ್ದಿದ್ರೆ ಎಲ್ಲ ಕರೆಕ್ಟಾಗಿ ನಡೀತಿತ್ತು ಸರ್. CC ಕ್ಯಾಮ್ರಾ ಇಲ್ಲ. ಅಂಕಲ್ ಬಂದಿದ್ರು, ಅವ್ರು ಬಂದಿಲ್ಲ, ಇಲ್ಲಿ ಹಿಂಗೆ ಕರ್ಕೊಂಡು ಹೋಗಿ ಮ್ಯಾಮ್ ನನ್ನ ಮುಳುಗಡೆ ಹೊಡೆದ್ರು ಸರ್. ಹುಡುಗಿನ ಎರಡೇಟ್ ಹಾಕಿದ್ಲು ಸರ್. ಅವ್ರಿಗೆ ನೋಡಿದ್ರು ಅವ್ರಿಗೆ ಕರೆಕ್ಟಾಗಿ ಅಂಕಲ್ ನನ್ನ ರೂಮಿಗೆ ಬಂದಿದ್ದಾಳಿರೋ ಮಕ್ಕಳೆಲ್ಲ ಕೂಡ ಸುಳ್ಳು ಹೇಳ್ತಿದ್ದಾರೆ ಸರ್. ಎಲ್ಲ ನನ್ನ ತಂಗಿ ಬಂದು ಮುಟ್ಕೊಡೋದು ಅಂತ ಏನಾರ ಮಾಡಿದ್ರೆ ಬಂದಿದ್ರಂತೆ ಸರ್, ಅಂಕಲ್ ಒಳಗಡೆಗೆ ಬಂದಿದ್ರು ಅಂತ ನನ್ನ ತಂಗಿ ಹೇಳಿದ್ ಸರ್. ಅಲ್ಲಮ್ಮ, ಅಂಕಲ್ ಮಾಮೂಲಿಯಾಗಿ ಗಲಾಟೆ ನಡೀತಾ ಇತ್ತಾ ಇಲ್ಲ ಏನಾದ್ರು ಅಲ್ಲಿ ಟಾರ್ಚ್ ಹಾಕೋ ಬಂದು ಅವ್ರ ರೂಮ್ ಒಳಗಡೆ ಹೋಗ್ಬಿಟ್ಟು ಎಲ್ಲರ ಮಕ್ಕಳನ್ನ ನೋಡ್ತಿದ್ರಂತೆ ಸರ್. ನನ್ನ ತಂಗಿ ಹೇಳಿದ್ದು ಅಷ್ಟೇ ಸರ್. ನಮಗೆ ಅಲ್ಲಿರೋ ಬೇರೆ ಮಕ್ಕಳೆಲ್ಲ ಅಂಕಲ್ ನಮ್ಮನ್ನ ಟಚ್ ಮಾಡಿದ್ರು, ಮುಟ್ಕೊಂಡ್ರು ಅಂತ ಹೇಳಿದ್ರು ಎಲ್ಲರೂ. ಆ ಮಕ್ಕಳು ಕೂಡ ಹೇಳಿದ್ರು ಸರ್. ಮತ್ತು ಆ ಮಕ್ಕಳೇ ಅಲ್ಲಿ ಒಪ್ಕೊಂಡಿಲ್ಲ ಸರ್. ನನಗೆ ಗೊತ್ತಿಲ್ಲ, ವಂದನಕ್ಕನೇ ಹೇಳ್ಕೊಟ್ಟಿದ್ದು. ನನ್ನ ತಂಗಿ ಬಂದಿದ್ಲು ಅಂತ ಅಷ್ಟೇ ಸರ್ ಹೇಳಿದ್ದು. ಮುಟ್ಕೊಂಡ್ರು ಅಂತ ಹೇಳಿರೋ ಮಕ್ಕಳು ಮತ್ತೆ ಅಲ್ಲಿ ಒಪ್ಕೊಂಡಿಲ್ಲ ಸರ್. ಅಡುಗೆ ಮನೆ ಆಂಟಿ ಕೂಡ ಒಪ್ಕೊಂಡಿಲ್ಲ ಸರ್. ಅಲ್ಲಿ ಸಮಸ್ಯೆ ಅಂದರೆ ಒಬ್ಬ ಮಾಡಿದ್ರೆ ಅದ್ರ ಮತ್ತೆ ಟಾರ್ಗೆಟ್ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ ಸರ್. ಅಲ್ಲಿರೋ ಪೇರೆಂಟ್ಸ್ಗಳು ನಿಮ್ಮ ಅಮ್ಮ ಕರೆಕ್ಟಾಗಿ ಬೆಳೆಸಿಲ್ಲ. ಅವ್ರಿಗೆ ಗೊತ್ತಾ ಸರ್ ನಮ್ಮ ಅಮ್ಮ ಕರೆಕ್ಟಾಗಿ ನಮ್ಮನ್ನು ಬೆಳೆಸಿಲ್ಲ ಅನ್ನೋದು. ಎಲ್ಲ ಪೇರೆಂಟ್ಸ್ ಒಂದಾಗ್ಬಿಟ್ಟು ನನ್ನ ತಂಗಿ ಎಲ್ಲರ ಮುಂದ್ಗಡೆ ನಮ್ಮನ್ನು ಮಾತ್ರ ತಪ್ಪಾಗಿ ತಿಳಿಸಿದ್ದಾರೆ ಸರ್ ಅವರು. ಒಬ್ಬರ ಮೇಲೆ ಇದು ಮಾಡಿದ್ರೆ ಅವ್ರ ಮಕ್ಕಳು ಇರ್ತಾರೆ. ಅಲ್ಲ, ಈಗ ಕರ್ಸಿದ್ರಲ್ಲ ಇವ್ರ ಹತ್ರ ಏನಾದ್ರು ಈಗ ಅವರು ಟೂರ್ ಬಂದಿದ್ರ ನಮ್ಮ ಸರ್ ಮಂಗಳವಾರ ಕರ್ಕೊಂಡು ಅಲ್ಲಲ್ಲ ಈಗ ಬಂದಿದ್ರಲ್ಲ, ಅವ್ರ ಜೊತೆಲಿ ಬಂದಿದ್ರ ಟೂರ್ ಹೋಗಿದ್ರ ಅವರು? ಯಾರು ರೂಮಿಗೆ ಬಂದಿದ್ನು ಅಂತಲ್ಲ? ಇಲ್ಲ ಸರ್, ಆ ಅಂಕಲ್ನ ತೆಗ್ದಾಕಿದ್ರಂತೆ ಸರ್. ಪಕ್ಕದಲ್ಲ ಬಾಲ್ಚಂದ್ರ ಸರ್ ಆ ಅಂಕಲ್ದು. ಎಲ್ಲ ಆದ್ಮೇಲೆ ಮಂಗಳವಾರ ಸರ್ ಕರ್ಕೊಂಡೋಗಿ ಬಿಟ್ಟಿದ್ದ ಹುಡುಗಿನ. ನಾನೇ ಕರ್ಕೊಂಡು ಹೋಗಿ ಬಿಟ್ಟು ಬಂದೆ ಸರ್ ಮಂಗಳವಾರ. ಶನಿವಾರ ಫೋನ್ ಮಾಡಿದ್ಲು ಸರ್, ಹಿಂಗೆ ಹೋಗ್ತಾರಂತ ಅಕ್ಕ, ನಾನು ಹೋಗ್ತೀನಿ ಅಂತ. ಇಷ್ಟು ಗಲಾಟೆ ಆಯ್ತಲ್ಲ, ಅವ್ರಿಗೂ ಎಲ್ಲ ಜೊತೆ ಹೋದ್ರೆ ಖುಷಿಯಾಗಿರ್ತಾಳಂತ ಸರ್ ಅವ್ರಿಗೂ ಕಳ್ಸಿದ್ದು ನಾನು. ನೀವು ಹೋದ್ಮೇಲೆ ನಿಮ್ಗೇನಾದರೂ ಸಲಹೆ ಏನಾದರೂ ಹೇಳಿದ್ರಮ್ಮ ಸರ್? ಅಲ್ಲಿ ಪ್ರಿನ್ಸಿಪಲ್ ಮ್ಯಾಮ್ ಇದ್ಕೊಂಡು ನಿಮ್ಮ ಹುಡುಗಿದೆ ತಪ್ಪು, ಆ ಹುಡುಗಿಗೆ ಏನು ವಿಚಾರಕ್ಕೆ ಏನು ಈಗ ನಿಮ್ಮ ತಾತನ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಪ್ರಿನ್ಸಿಪಾಲ್ ಸರ್ಕಿಸ್ಗೆ ಇದೆ ರಂಗನ ಬಿಡ್ನೆ ತೋಡ್ಕೊಂಡು ನೇನು ತೋಡ್ಪೈನ್ಲ ಕೊದ್ದು నేను తోడుకొని పోయినాడు బుక్లు చేసుకొని వచ్చి ఈసి పారేసా. తోడుకొని పోయి బిడ్ని మా స్కూల్లోనే వద్దు అని. సరే లేకుంటే కూడా పోయినాయి అని చెప్పేసింది. బుక్లు బిడ్ని తోడుకొని ఎల్బార్ వచ్చేసి మళ్ళా ఇంగ్లీష్ మేస్టర్ను ఇంకా ఎవరో మేస్టర్ ఇద్దరు వచ్చి వద్దప్ప ఇంకా అట్లా జరిగే అవకాశం లేదు, సీసీ కెమెరాలు లేని దానికి ఏమో ఎత్తు తప్పులు జరిగిందే, వీటి నుంచి ఇక్కడ సీసీ కెమెరాలు అంతా ఫిక్స్ చేసేసినారు, అట్లా అవకాశం ఏమో జరిగేకి ఇది లేదు, పంపించు నువ్వు బిడ్డని ఈ క్లాస్కి పంపించు, మళ్ళీ కావాల్సి ఉంటే నువ్వేమన్నా చదివించుకొని అని చెప్పి ఏమో నచ్చ చెప్పిరే
ಮళ్ళీ ಈ ಬಿಡ್ಡೆ ತೊಳ್ಕೊಂಡು ಹೋಗಿ ಇಸ್ಬಿಟ್ಟೆ ಸ್ವಚ್ಛ. ಈಗ ಸರ್ ನೀವು ಮಾಡ್ಬೇಕಾದ್ರೆ ಇಷ್ಟೇ, ಹೌದು ಟೋಟಲ್ ಆ ಗ್ಯಾಂಗ್ ಯಾರ್ಯಾರು ಏನಾಯಿತು ಅವತ್ತು ಏನು ನಡೀತು ಅನ್ನೋದನ್ನ ಎಂಕ್ವೈರಿ ಮಾಡಿಸ್ಬೇಕು. ತನಿಖೆ ಮಾಡಿಸಿ ಏನ್ ಸರ್ ಹೌದು. ಅದು ಸೂಕ್ತ ಯಾರ್ದಿಂದ ನಮ್ಮ ತಪ್ಪಾಗಿದೆ ಸಂಘಟನೆಯಿಂದನೇ ಒಂದು ಕಂಪ್ಲೇಂಟ್ ಕೊಡೋಣ ಹಾ. ರೂರಲ್ ಸ್ಟೇಷನಲ್ಲಿ. ಅಲ್ಲಿ ಈ ಮಗು ಏನು ಪ್ರವಾಸಕ್ಕೆ ಹೋಗೋಕ್ಕಿಂತ ಮುಂಚೆನೆ ಅಲ್ಲಿ ಏನು ಪರಿಣಾಮಗಳು ನಡೆದಿದೆ, ಅಲ್ಲಿ ಏನೇನು ಘಟನೆ ನಡೆದಿದೆ, ಸೂಕ್ತ ತನಿಖೆ ಮಕ್ಕಳನ್ನ ಯಾಕೆ ಮನೆಗಳಿಗೆ ಕಳಿಸಿದ್ರಿ, ಬ್ಯಾಟ್ರಿ ಹಾಕಿರುವಂಥ ವಿಷಯ ಏನಕ್ಕೆ ಆಚೆ ಬಂತು, ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ಇಲ್ಲ ಅಂದರೆ ನಮ್ಮ ಸಂಘಟನೆ ಇದು ಸಣ್ಣ ವಿಷಯ ಅಲ್ಲ, ಇದು ಒಂದು ಮಗುಗೆ ಸಂಬಂಧಪಟ್ಟದ್ದಲ್ಲ. ಇವತ್ತು ಈ ಮಗುಗೆ ಇದೆ, ನಾಳೆ ತಾಲೂಕಲ್ಲಿ ಇನ್ನೂ ಎಷ್ಟೋ ಹಾಸ್ಟೆಲ್ಗಳಿದ್ದಾವೆ, ಎಲ್ಲ ಹೆಣ್ಮಕ್ಳಿಗೂ ಹೌದು ರೂಮ್ ಎಲ್ರಿಗೂ ಒಂದು ಇದಾಗಿದೆ. ಹಾ. ಬಟ್ ಆಮೇಲೆ ಮತ್ತೆ ಅವ್ರು ಅದನ್ನೆಲ್ಲ ಮುಚ್ಚಿಟ್ಕೊಳ್ಳೋ ಇದನ್ನ ತನಿಖೆ ಮಾಡೋವರೆಗೂ ಬಿಡಬಾರ್ದು. ನಾವೇ